ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಈ ವಸ್ತುಗಳೆಲ್ಲ ರಮಾ ಮತ್ತೆ ಭೀಮಾ ಒಂದು. ಅದೇಗೆ ಇದನ್ನೆಲ್ಲ ಬೀದಿಗೆ ಎಸಿತಿದ್ದಾರೆ? ಅತ್ತೆ, ಅಕ್ಕ ನಿಂತ್ಕೊಳ್ಳಿ. ಅದೇನ್ ಮಾಡ್ತಾರೋ ಮಾಡ್ಲಿ ಬಿಡಿ. ಬೇಡ, ಪುಸ್ತಕನ ಎಸಿಯಕ್ಕೆ ಹೋಗ್ಬೇಡಿ. ನೀನ್ ವಸ್ತುಗಳನ್ನೆಲ್ಲ ತಗೊಂಡು ನೀನ್ ಹೆಂಡ್ತಿನ ಕರ್ಕೊಂಡು ಮನೆ ಬಿಟ್ಟು ಹೋಗು. ನೀವೆಲ್ರೂ ಇದಕ್ಕೆ ಕೈ ಜೋಡಿಸ್ತಾ ಇದ್ದೀರಾ. ನಂಗೆ ಒಳ್ಳೇದಾಗೋದು ಯಾರಿಗೂ ಇಷ್ಟ ಇಲ್ಲ. ಆದ್ರೆ ನಾನ್ ಮಾತ್ರ ಬೇರೆಯವ್ರು ಒಳ್ಳೇದನ್ನೇ ಬಯಸ್ತಾ ಇದ್ದೀನಿ. ಎಲ್ಲ ಸಂಭಾಳಿಸ್ಕೊಂಡು ಹೋಗಕ್ ನೋಡ್ತೀನಿ. ಕೊನೆಗೆ ನನ್ಗೇನ್ ಸಿಕ್ತು? ನನ್ ಗಂಡ ನನ್ ಬಿಟ್ಟು ದೂರ ಹೋಗ್ಬಿಟ್ಟಿದ್ದಾರೆ. ನಾನೊಬ್ಳೇ ಇರ್ತೀನಿ ಮನೇಲಿ. ನಂಗೆ ಯಾರು ಬೇಕಿಲ್ಲ. ಹೋಗಿ ಇಲ್ಲಿಂದ. ಜೀಜಾಬಾಯಿ, ಸ್ವಲ್ಪ ನೀನೇನು ಮಾತಾಡ್ಬೇಡ ಕಮಲಾ. ಮೊದ್ಲು ಇವರಿಬ್ರು ಈ ಮನೆ ಬಿಟ್ಟು ಹೋಗ್ಲಿ. ಆಮೇಲೆ ಬಿಡು ಮಾಡ್ಕೊಂಡು ನಿನ್ ಹತ್ರನೂ ಮಾತಾಡ್ತೀನಿ. ಈ ವಠಾರದಲ್ಲಿ ನಾವಿಬ್ರು ಒಂದೇ. ಈಗ ನಿನ್ ಗಂಡನೂ ಓಡ್ ಹೋಗಿದ್ದಾನೆ. ಈಗ ನೋಡು, ನನ್ ಗಂಡನೂ ಓಡ್ ಹೋಗಿದ್ದಾರೆ. ವ್ಯತ್ಯಾಸ ಇದೆ, ನಿಮ್ಮಿಬ್ರು ಮಧ್ಯೆ ವ್ಯತ್ಯಾಸ ಇದೆ. ಇವಳ ಗಂಡ ತಾನಾಗೆ ಓಡ್ ಹೋಗಿರೋದು, ಆದ್ರೆ ನಿನ್ ಗಂಡನ ನೀನಾಗೆ ಓಡ್ಸಿರೋದು. ಅಕ್ಕ, ನೀ ಸ್ವಲ್ಪ ಸುಮ್ಮನಿದ್ ಬಿಡಿ. ಮೊದ್ಲು ಇವರಿಬ್ರು ಈ ಮನೆ ಬಿಟ್ಟು ಹೋಗ್ಲಿ, ಆಮೇಲೆ ನಿಮ್ ಹತ್ರನೂ ಮಾತಾಡ್ತೀನಿ. ಎತ್ಕೋ, ಈ ವಸ್ತುನೆಲ್ಲ ಎತ್ಕೊಂಡು ಹೊರಟೋಗ್ಬಿಡಿ ಇಲ್ಲಿಂದ. ನೋಡಿ, ನಾವು ಹೋಗ್ತೀವಿ. ನೀವು ಅಳೋದನ್ನ ನಿಲ್ಲಿಸಿ ಸ್ವಲ್ಪ ಸಮಾಧಾನ ಮಾಡ್ಕೊಡಿ. ನಾನು ಅಳ್ತೀನೋ ಸಮಾಧಾನ ಮಾಡ್ಕೋತೀನೋ, ಮೊದಲು ನೀವಿಬ್ರು ಇಲ್ಲಿಂದ ತೊಲಗಿ. ರಮ್ಮ, ಬಟ್ಟೆ ತಗೋ ರಮ್ಮ. ಮೊದಲು ಇವರಿಬ್ರು ಈ ಮನೆ ಬಿಟ್ಟು ತೊಲಗ್ಲಿ. ಆಮೇಲೆ ನನ್ನ ಗಂಡ ಎಲ್ಲೇ ಇದ್ರೂ ಮನೆ ಕರ್ಕೊಂಡು ಬರ್ತೀನಿ. ಅದೆಲ್ಲೇ ಇದ್ರೂ ಸರಿನೇ. ಭೀಮಾ, ನಿಂತ್ಕೋ. ನೀವಿಬ್ರು ನನ್ ಜೊತೆ ನಮ್ಮನೆಗೆ ಬನ್ನಿ. ಭೀಮಾ, ಮೂರ್ತಿಗೂ ನೀನಂದ್ರೆ ಇಷ್ಟ. ಅದಕ್ಕೇನಪ್ಪ ಈ ಭೀಮಾರಮ್ಮ ನಾವು ಹೋಗ್ತೀವಿ ಅಂತ ಒಂದ್ ಮಾತು ಹೇಳಲಿಲ್ಲ. ಯಾಕೆಂದ್ರೆ ಗೊತ್ತು ಇವ್ರಿಗೂ ಯಾರೋ ಒಬ್ರು ತಡೀತಾರೆ ಅಂತ. ನೀವೆಲ್ಲಾದ್ರೂ
ಇಟ್ಕೊಳ್ಳಿ. ಈ ಮನೇಲಿ ಮಾತ್ರ ಜಾಗ ಇಲ್ಲ. ನಿಮ್ಗ ಚಿಂತೆ ಬೇಡ, ನಾವೀ ವಠಾರದಲ್ಲೇ ಇರಲ್ಲ, ಇಬ್ರು ಹೋಗ್ತಾ ಇದ್ದೀವಿ ನಾವು. ನಾಳೆ ಮಾವ ಮನೆಗ್ ಬಂದ್ರು ನಾವಂತೂ ವಾಪಸ್ ಬರಲ್ಲ. ಭೀಮಾ, ರಮಾ, ನನ್ನ ಜೊತೆ ನಮ್ಮ ಮನೇಲೇ ಇರಬಹುದಲ್ಲ? ಆನಂದ್ ಮತ್ತು ಲಕ್ಷ್ಮಿ ಇದಾರಲ್ಲ, ಅಣ್ಣ ತಮ್ಮ ಸೇರಿ ಒಟ್ಟಿಗೆ ಇರಿ. ಸದ್ಯಕ್ಕೆ ನಾವಿಬ್ರು ಇಲ್ಲಿರೋದು ಅಷ್ಟು ಸಮಂಜಸ ಅಲ್ಲ. ಯಾರು ತಡಿಬೇಡಿ ನಮ್ಮನ್ನ. ನೋಡಿ, ಆಯ್ತಲ್ಲ ಜೀಜಾಬಾಯಿ, ಒಂದು ಕೆಲಸ ಸಫಲ ಆಯ್ತು. ನಿಂತ್ಕೋ. ಯಾರು ಎಲ್ಲೂ ಹೋಗೋ ಹಾಗಿಲ್ಲ. ನಡಿ ಒಳಗೆ. ಇರು ಬಾಲ. ಹೀಗ್ ನೀನು ದಿಢೀರಂತ ಪ್ರತ್ಯಕ್ಷ ಆಗಿ ಮನೆ ಬಗ್ಗೆ ನಿರ್ಧಾರ ತಗೊಳ್ಳೋದು ಸರಿ ಬರಲ್ಲ. ನಿಮ್ಮಾತ್ಗೆ ಬರ್ತೀನಮ್ಮ. ಮನೆ ದೊಡ್ಡ ಮಗ ಮನೆಯಿಂದ ಇಷ್ಟು ವರ್ಷ ದೂರ ಇದ್ದ ಮಾತ್ರಕ್ಕೆ ಅವನ ಸ್ಥಾನ ಕಮ್ಮಿ ಆಗಲ್ಲ, ಮತ್ತೆ ಅವನ ಹಕ್ಕನ್ನು ಕೂಡ ಕಿತ್ಕೊಳ್ಳೋದಕ್ಕಾಗಲ್ಲ. ಅಪ್ಪ ಮನೇಲಿಲ್ದಿರೋ ಕಾರಣದಿಂದ ಈಗ ಮನೆ ಜವಾಬ್ದಾರಿ ನಾನು ತಗೋತೀನಿ. ಭೀಮಾ, ನಡಿ ಒಳಗೆ. ನೋಡಿ ಬಾಲಣ್ಣ, ಇನ್ ಮುಂದೆ ನಮ್ಮಿಬ್ರಿಗೂ ಇಲ್ಲಿರೋದಕ್ಕೆ ಇಷ್ಟ. ಭೀಮಾ, ದೊಡ್ಡಣ್ಣ ಆಗಿ ನಿನ್ನ ಹತ್ರ ಇರು ಅಂತ ಕೇಳ್ಕೊತಿಲ್ಲ, ನಿರ್ಧಾರ ಹೇಳ್ತಿದ್ದೀನಿ. ನಡಿ. ಏನ್ ಯೋಚಿಸ್ತಿದ್ಯಾ ಭೀಮಾ? ಅಣ್ಣ ಅಣ್ಣ ಅಣ್ಣ, ಏನ್ ಮಾಡ್ತಿದ್ಯಾ ನೀನು? ಅಣ್ಣ ಅಣ್ಣ ಅಮ್ಮ, ದಾರಿಗೆ ಅಡ್ಡ ಬರಬೇಡಿ. ಇಲ್ಲ, ಬಿಡಲ್ಲ. ನೋಡಿ ಅಮ್ಮ, ನಾನಿಲ್ಲಿ ಜಗಳ ಆಡೋದಕ್ಕೆ ಬಂದಿಲ್ಲ, ನಮ್ಮ ಮನೆ ಉಳ್ಸಕ್ ಬಂದಿದ್ದೀನಿ. ನೀನೇನ್ ಗರಡ್ಗಂಬ ತರ ನಿಂತ್ಕೊಂಡು ನೋಡ್ತಿದ್ಯಾ? ಹಾ, ನಿನ್ ಕೆಲ್ಸ ಆಯ್ತಲ್ಲ. ಹಾಲು ಕುಡ್ದಷ್ಟು ಸಂತೋಷ ಆಯ್ತಲ್ಲ? ಇಲ್ಲ ಅತ್ತೆ, ನಮ್ಗೇನ್ ಸಂತೋಷ ಇಲ್ಲ. ನಮಗೂ ಅನ್ನಿಸ್ತಿದೆ ಬಾಲಣ್ಣ ತಪ್ಪಾದ ಸಮಯಕ್ಕೆ ಬಂದಿದ್ದಾರೆ ಅಂತ. ಆದ್ರೆ ಎಲ್ಲದಕ್ಕೂ ನಿಮಗ್ ನನ್ ಗಂಡಂದೇ ತಪ್ಪನ್ಸುತ್ತೆ. ನಾವೇನ್ ಮಾಡಕ್ಕಾಗುತ್ತೆ? ಆನಂದ, ಲಕ್ಷ್ಮಿ, ನೀವಿಬ್ರು ಸಾಮಾನು ತಗೊಂಡು ಮನೆಗೆ ಬರಬೇಕು.
ಇಲ್ಲ ಬಾಲಣ್ಣ, ನಾನು ಬರೋದಿಲ್ಲ. ನಾನು ಮನೆಯಿಂದ ಹೊರಗಿರ್ಬೇಕು ಅನ್ನೋದು ಅಪ್ಪನ ನಿರ್ಧಾರ. ಅಪ್ಪ ಈಗ ಮನೇಲಿಲ್ಲ. ನಾನು ಈ ಮನೆಗೆ ದೊಡ್ಡ ಮಗ, ನೀನು ಚಿಕ್ಕವನ್ ಥರ ಇರು. ಇದು ನನ್ನ ನಿರ್ಧಾರ. ನಡಿ ಒಳಗೆ. ಆದ್ರೆ ಬಾಲಣ್ಣ, ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ನಿಮ್ಮ ಉದ್ದೇಶ ಏನು? ಭೀಮಾ, ನಾನು ಹೇಳ್ತಿದ್ದೇನೆ ತಾನೆ, ಎಲ್ಲರೂ ಒಳಗೆ ನಡೀರಿ. ಅತ್ತೆ, ನೀವು ಒಳಗೆ ಬನ್ನಿ. ಇನ್ಯಾರು ಈ ಮನೆಯಿಂದ ಯಾವುದೇ ಕಾರಣಕ್ಕೂ ದೂರ ಇರಬಾರ್ದು. ಯಾಕೆಲ್ರೂ ಸುಮ್ಮನೆ ನಿಂತಿದ್ದೀರಾ? ತಡೀರಿ ಇವನನ್ನ. ನಮ್ಮನೆ ವಿಷಯಕ್ಕೆ ಯಾರೂ ಬರೋ ಹಾಗಿಲ್ಲ. ಅಕಸ್ಮಾತ್ ಯಾರಾದ್ರೂ ಬಂದ್ರೆ ನಾನು ಖಂಡಿತ ಸುಮ್ಮನೆ ಬಿಡಲ್ಲ. ಬಾಲಣ್ಣ, ನಾನ್ ನಿಮ್ ಜೊತೆ ಇದ್ದೀನಿ. ಎಲ್ರೂ ಒಟ್ಟಾಗಿರ್ಬೇಕು ಅಂತ ನಾನು ಆಸೆ ಪಟ್ಟವನು. ನೀವೆಲ್ಲ ಅದೆಷ್ಟು ಕಿತ್ತಾಡ್ಕೋತಿರೋ ಕಿತ್ತಾಡ್ಕೊಂಬಿಡಿ. ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ವಾಪಸ್ ಬರೋ ಅಷ್ಟರಲ್ಲಿ ಈ ಮನೆ ಪ್ರತಿ ಸದಸ್ಯರು ಮನೆ ಒಳಗಡೆನೇ ಇರಬೇಕು ಅಷ್ಟೇ. ಇದನ್ನ ಹೆದರ್ಸ್ತಿದ್ದೀನಿ ಅಂತನಾದ್ರೂ ಅನ್ಕೊಳ್ಳಿ, ಮನ್ವಿ ಅಂತನಾದ್ರೂ ಅನ್ಕೊಳ್ಳಿ, ಇಲ್ಲ ನನ್ನ ಹಕ್ಕಂತನಾದ್ರೂ ತಿಳ್ಕೊಳ್ಳಿ. ಇದನ್ನ ಯಾರು ಹೇಗೆ ಬೇಕಾದ್ರೂ ತಿಳ್ಕೊಬೋದು. ಹೋಗಿ ಬರ್ತೀನಿ. ನೋಡು ಭೀಮಾ, ನಿನ್ನ ಮೇಲೆ ವಿಶ್ವಾಸ ಇಟ್ಟು ಹೋಗ್ತಿದ್ದೀನಿ. ನಾನು ಹೋಗಿ ಬರೋ ತನಕ ನೀನು ಎಲ್ಲೂ ಹೋಗೋ ಹಾಗಿಲ್ಲ. ಬಾಲಣ್ಣ ಹೇಗೆ ಹೇಳಿದ್ರು ಎಲ್ರೂ ಹಾಗೆ ಮಾಡಿ. ಯಾಕೆ ಈ ತರ ಬಲವಂತ ಮಾಡ್ತಿದ್ದೀರಾ? ನಂಜುಂಡಣ್ಣ, ಸುಮ್ನಿರಿ. ನೀವೇನಾದ್ರೂ ಬಾಯ್ ಬಿಟ್ರೆ ಇಲ್ಲೇ ಹೂತಾಕ್ಬಿಡ್ತೀನಿ. ನೀವು ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ, ಸಾಕು. ಇಷ್ಟೊತ್ತಿಗೆ ಮನೆಯಲ್ಲಿ ಒಟಾರದಲ್ಲಿ ಎಲ್ರಿಗೂ ಗೊತ್ತಾಗಿರುತ್ತೆ ನಾನು ಮನೆ ಬಿಟ್ಟು ಹೋಗಿದ್ದೀನಿ ಅಂತ. ಇನ್ನು ಜೀಜಾಬಾಯಿ ಅಂತೂ ಇದನ್ನೆಲ್ಲ ಭೀಮನೆ ಮಾಡಿದ್ದೇನೆ ಅಂತ ಅವನ ಹತ್ರ ಜಗಳ ಆಡ್ತಾ ಇರ್ತಾಳೆ. ರಂಪ ರಾಮಾಯಣನೇ ಮಾಡ್ತಾ ಇರ್ತಾಳೆ. ಕರುಣ, ಲೋಟದಲ್ಲಿ ನೀರು ಕೊಡು. ತಗೊಳ್ಳಿ. ಅಪ್ಪ ತಗೊಳ್ಳಿ, ಔಷಧಿ ಕುಡೀರಿ. ತಗೊಳ್ಳಿ ಅಪ್ಪ. ಮನೆ ಬಗ್ಗೆ ಕಿಂಚಿತ್ತೂ ಯೋಚಿಸಬೇಡಿ. ನೀವು ಸರಿ ಹೋಗಿ ಮನೆಗೆ ಹೋಗೋ ಅಷ್ಟರಲ್ಲಿ ಮನೇಲಿರೋ ಎಲ್ಲ ಸದಸ್ಯರು ಮನೇಲೇ ಇರ್ತಾರೆ. ಭೀಮನ್ನ, ರಮನ್ನ ಅಮ್ಮ ಮನೆಯಿಂದ ಹೊರಗೆ ಹಾಕ್ತಿದ್ರು. ನಾನು ಮನೆಗೆ ವಾಪಸ್ ಸೇರ್ಸ್ ಬಂದಿದ್ದೀನಿ. ಮತ್ತೆ ಆನಂದ, ಲಕ್ಷ್ಮಿ ಮತ್ತೆ ಅತ್ತೆಗೂ ಹೇಳಿ ಬಂದಿದ್ದೀನಿ ಮನೆಗೆ ವಾಪಸ್ ಹೋಗಿ ಅಂತ. ಅಲ್ಲಿ ಅಪ್ಪ ಆನಂದ ಏನು ಹೇಳ್ದ ಅಂದರೆ, ನೀವು ಮನೆಗೆ ಬರೋದು ಬೇಡ ಅಂದಿದ್ದೀರಾ ಅಂತ. ನನ್ನ ಕಡೆಯಿಂದ ವಿನಂತಿ ಅಪ್ಪ, ನೀವು ನಿಮ್ಮ ಹಠನ ಬಿಟ್ಬಿಡಿ ಅಪ್ಪ. ಮತ್ತೆ ಎಲ್ಲರೂ ಒಟ್ಟಾಗಿರಿ. ಒಟ್ಟಿಗೆ ಇರ್ತೀವಿ, ಖಂಡಿತವಾಗ್ಲೂ ಇರ್ತೀವಿ. ಆದರೆ ನೀವಿಬ್ರು
ಏನ್ ಗೊತ್ತಾ ಬಾಲ, ಸಾವ್ ಎಲ್ರಿಗೂ ಬರೋದೆ. ಇವತ್ತಲ್ಲ ನಾಳೆ. ನನ್ನ ಆಸೆ ಒಂದೇ ಬಾಲ, ನನ್ನ ಕೊನೆ ಗಳಿಗೆಯಲ್ಲಿ ನನ್ನ ಕುಟುಂಬದವರು ಎಲ್ಲರೂ ನನ್ನ ಕಣ್ಣು ಮುಂದೆ ಇರಬೇಕು ಅನ್ನೋದು. ಬಾಲ, ನೀನೇನು ಮಾತಾಡ್ಲೇ ಇಲ್ಲ. ನಮ್ಮ ಜೊತೆ ಇರ್ತೀಯಲ್ವಾ ನೀನು? ಅಪ್ಪ, ಸದ್ಯಕ್ಕಿದ್ದೆ ನನಗ್ಯಾಕೋ ಒಳ್ಳೇದು ಅನ್ನಿಸ್ತಿದೆ. ನೀವೆಲ್ಲರೂ ಅಲ್ಲಿ ಒಟ್ಟಾಗೆ ಇರಿ, ಮತ್ತೆ ನಾವು ಇಲ್ಲೇ ಇರ್ತೀವಿ. ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಮೊದಲು ನೀವು ಔಷಧಿ ತಗೊಳ್ಳಿ. ನಾನು ಹೋಗಿ ಬರ್ತೀನಪ್ಪ. ನಿಮ್ಗೆ ಔಷಧಿ ಕೊಡಬೇಕು ಅಂತಲೇ ನಾನು ಇಲ್ಲಿಗೆ ಬಂದೆ. ಆದರೆ ನಾನು ಅಲ್ಲೂ ಇರೋ ಅವಶ್ಯಕತೆ ಇವಾಗಿದೆ. ಮಾವ, ನಿಮ್ಮನ್ನು ಅರ್ಥ ಮಾಡ್ಕೋಬಲ್ಲೆ. ಇವರಿಂದ ನಿಮಗೆ ತೊಂದರೆನೇ ಹೆಚ್ಚಾಗ್ತಿರೋದು, ಕಷ್ಟಕ್ಕೆ ಸಿಕ್ಕಾಕ್ಸಿದ್ದಾರೆ. ಆದರೆ ನನ್ನ ಮಾತು ನಂಬಿ ಮಾವ, ಅವ್ರು ಆತರ ಪಟ್ಟಿಲ್ಲ. ಅಣ್ಣ ಅನ್ನೋ ಜವಾಬ್ದಾರಿನ ಅರ್ತು ಅವರಲ್ಲಿಗೆ ಹೋಗಿರೋದು. ಅದರಿಂದ ನಿಮಗೆ ಖಂಡಿತ ಯಾವುದೇ ರೀತಿ ತೊಂದರೆ ಕೊಡಲ್ಲ. ಎಲ್ಲ ನಾಟಕ ಆಡೋರೆ. ಹೋಗಾಯ್ತಲ್ಲ ನಿಮ್ಮಣ್ಣ ಬಾಲಣ್ಣ, ಇನ್ನು ಯಾಕೆಲ್ಲ ಇಲ್ಲೇ ನಿಂತಿದ್ದೀರಾ? ಹೋಗಿ. ಇಲ್ಲ, ಈಗ ಹೋಗಲ್ಲ. ನಾವು ಹೋಗೋ ಹಾಗಿದ್ರೆ ಬಾಲಣ್ಣನ ಮುಂದೆನೇ ಹೋಗ್ತೀವಿ. ಅವ್ರು ಹೋಗೋವಾಗ ನನ್ನ ಮೇಲೊಂದು ವಿಶ್ವಾಸನಿಟ್ಟು ಹೋಗಿದ್ದಾರೆ. ಅವ್ರು ಇಲ್ಲದೆ ಇರೋ ಹೊತ್ತಲ್ಲಿ ನಾನು ಇಲ್ಲಿಂದ ಹೋಗಲ್ಲ ಅಂತ. ಆ ವಿಶ್ವಾಸಕ್ಕೆ ನಾನು ಮೋಸ ಮಾಡಲ್ಲ. ಹೋಗಕ್ಕೆ ನಾನು ಬಿಡೋದೂ ಇಲ್ಲ. ನೀವಿನ್ನೂ ಇಲ್ಲೇ ವಾದ ಮಾಡ್ಕೊಂಡು ನಿಂತಿದ್ದೀರಾ? ನಡಿ. ಹೋಗೆ ನೀನು ಹೊರಗೆ ನಡಿ. ನೀನ್ ಹೋದ್ರೆ ನಿನ್ ಗಂಡ ಬಾಲ ತರ ನಿನ್ ಹಿಂದೆನೆ ಬರ್ತಾನೆ. ಹೋಗ್ ನೀನು. ಅತ್ತೆ, ತೊಲಗೆ ಇಲ್ಲಿಂದ. ಅತ್ತೆ, ನಿಂಗೆ ಹೇಳ್ತಿರೋದು ಹೋಗು. ನೀನು ಹೋಗ್ತೀಯಾ? ನಿಮ್ಮಿಬ್ಬರನ್ನು ಹೊರಗೆ ಕಳಿಸ್ತೀನಿ, ನೋಡ್ತಿರು. ಬಾಲ ತಮ್ಮಂದಿರ್ನ ಒಳಗ್ ಕರ್ಕೊಂಡು ಹೋದ ಅಲ್ವಾ? ನಾನ್ ನಿಮ್ಮಿಬ್ಬರನ್ನು ಹೊರಗೆ ಕಳಿಸ್ತೀನಿ. ನಡೀರಿ, ನಡೀರಿ.
ನಡೀರಿ. ಯಾರಾದ್ರೂ ಅಡ್ಡ ಬಂದ್ರೆ ಹುಷಾರ್.